ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ನಾಮಿನೇಷನ್ ವೇಳೆ 6 ಕೋಟಿ ಆಸ್ತಿ ಮುಚ್ಚಿಟ್ರ ಮೈತ್ರಿ ಅಭ್ಯರ್ಥಿ. ಚುನಾವಣೆ ಬಳಿಕ ಡಿಸ್ಕ್ವಾಲಿಫೈ ಆಗ್ತಾರಾ ಪ್ರಜ್ವಲ್ ರೇವಣ್ಣ? ಚುನಾವಣಾ ಆಯೋಗಕ್ಕೆ ದೂರು ನೀಡಿದ ವಕೀಲ ದೇವರಾಜೇಗೌಡ. ಹತಾಶರಾಗಿ ನನ್ನನ್ನು ಬೆಂಗಳೂರು ಡಾನ್ ಎಂದಿದ್ದಾನೆ. ರೇವಣ್ಣಗೆ ಮಾನ ಮರ್ಯಾದೆ ಇದ್ರೆ ಬಸವಾಪಟ್ಟಣದ ಇಂಜಿನಿಯರ್ ಸಾಯಿಸಿದ್ದು ಯಾರು ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಸವಾಲ್. ಮತ್ತು ಸಚಿವ ರೇವಣ್ಣ ಆಪ್ತರ ಮನೆಗಳ ಮೇಲೆ ಮುಂದುವರೆದ ಐಟಿ ದಾಳಿ. ಈ ದಾಳಿ ಬಗ್ಗೆ 2 ದಿನ ಮುಖ್ಯ ದಾಖಲೆ ರಿಲೀಸ್ ಮಾಡ್ತೀನಿ. ಬಿಜೆಪಿಯವರು ಹಣ ಸಾಗಿಸುತ್ತಿದ್ರು, ಕ್ರಮ ತೆಗೆದುಕೊಳ್ತಿಲ್ಲ ಅಂತ ರೇವಣ್ಣ ಆರೋಪ. ವಾರ್ತೆಗಳ ವಿವರ. ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಚುನಾವಣೆಯಲ್ಲಿ ಕಷ್ಟಪಟ್ಟು ಗೆದ್ದರೂ ಎಂಪಿ ಸ್ಥಾನದಿಂದ ಡಿಸ್ಕ್ವಾಲಿಫೈ ಆಗುತ್ತಾರೆ ಎಂದು ಹೇಳಲಾಗುತ್ತಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರಜ್ವಲ್ ಚುನಾವಣಾ ಆಯೋಗಕ್ಕೆ ಸುಳ್ಳು ದಾಖಲೆ ಸಲ್ಲಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೈಕೋರ್ಟ್ ವಕೀಲ ದೇವರಾಜೇಗೌಡ ಎಂಬುವರು ಪ್ರಜ್ವಲ್ ತನಗೆ ಸೇರಿದ 6 ಕೋಟಿ ಮೌಲ್ಯದ ಆಸ್ತಿ ಮುಚ್ಚಿಟ್ಟು ಆಯೋಗಕ್ಕೆ ಸುಳ್ಳು ದಾಖಲೆ ಸಲ್ಲಿಸಿದ್ದಾರೆ ಎಂದು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಹೊಳೆನರಸೀಪುರದ ಚೆನ್ನಂಬಿಗ ಕನ್ವೆನ್ಷನ್ ಹಾಲ್ ಸಂಬಂಧ ಪ್ರಜ್ವಲ್ ಆಯೋಗಕ್ಕೆ ಸುಳ್ಳು ದಾಖಲೆಯ ಮಾಹಿತಿ ನೀಡಿದ್ದಾರೆ. ಆಯೋಗಕ್ಕೆ ಪ್ರಜ್ವಲ್ ನೀಡಿದ ಪ್ರಮಾಣ ಪತ್ರದ ಕಮರ್ಷಿಯಲ್ ಕಾಲಂನಲ್ಲಿ ನಿಲ್ ಎಂದು ತೋರಿಸಿದ್ದಾರೆ. ಚೆನ್ನಂಬಿಗ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಜ್ವಲ್ ಕೇವಲ 14,66,000 ರೂಪಾಯಿ ಸೈಟ್ ಹೂಡಿಕೆ ಮಾಡಿದ್ದಾರೆ. ಆದರೆ ಕನ್ವೆನ್ಷನ್ ಹಾಲ್ ಬದಲಾಗಿ ಖಾಲಿ ಸೈಟ್ ಎಂದು ಪ್ರಮಾಣ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ ದೇವೇಗೌಡರು ಪ್ರಜ್ವಲ್ಗೆ 23 ಲಕ್ಷ ನೀಡಿದಾಗಿ ಪ್ರಮಾಣ ಪತ್ರದಲ್ಲಿ ತಿಳಿಸಿದ್ದಾರೆ. ಆದರೆ ಪ್ರಜ್ವಲ್ ಆ ಹಣದ ಬಗ್ಗೆ ಎಲ್ಲೂ ಸಹ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿಲ್ಲ. ಇದು ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 33A ಪ್ರಕಾರ ಅಪರಾಧವಾಗಿದೆ. ಇದು ಸಾಬೀತಾದರೆ ಪ್ರಜ್ವಲ್ ಅನರ್ಹಗೊಳ್ಳುವುದರ ಜೊತೆಗೆ 3 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆ ಇದೆ. ಹಾಗಿದ್ರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ವಿರುದ್ಧ ದೂರುದಾರರಾದ ದೇವರಾಜೇಗೌಡರು ಏನಂತಾರೆ ಅಂತ ಅವರೊಟ್ಟಿಗೆ ನಮ್ಮ ಪ್ರತಿನಿಧಿ ನಡೆಸಿರೋ ಈ ಚಿಟ್ ಚಾಟ್ ನೋಡಿ. ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ರೆ ಮತ್ತೊಂದೆಡೆ ಏನು ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಮತ್ತು ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ತೀವ್ರ ಹಣಾಹಣಿ ನಡೀತಾ ಇದೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರು ಗೆಲುವಿನ ನಗೆ ಬೀರ್ತಕ್ಕಂಥ ವಿಶ್ವಾಸದಲ್ಲಿ ಇದ್ದಾರೆ. ಆದರೂ ಕೂಡ ಈ ನಡುವೆ ಎಲ್ಲೋ ಒಂದು ಕಡೆ ಅವರು ಗೆದ್ರೂ ಕೂಡ ಅವರು ಡಿಸ್ಕ್ವಾಲಿಫೈ ಆಗ್ತಾರಾ ಅಂತಕ್ಕಂಥ ಪ್ರಶ್ನೆ ಇದೀಗ ಇದ್ದಿರ್ತಕ್ಕಂಥದ್ದು. ಯಾಕೆ ಈ ರೀತಿ ಪ್ರಶ್ನೆ ಇದಿದೆ ಅನ್ನೋದಾದ್ರೆ, ಏನು ಹೈಕೋರ್ಟ್ನ ವಕೀಲರೊಬ್ಬರು ಈ ಬಗ್ಗೆ ಈಗ ಏನು ಒಂದು ದೂರನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಏನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ನೀವು ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನ ಕೂಡ ನೀಡಿದ್ದೀರಾ. ಸೊ ಅದನ್ನ ಹೈಕೋರ್ಟ್ ಮೆಟ್ಲೇರ್ಬೇಕು ಅಂತ ಕೂಡ ಚಿಂತನೆಯನ್ನ ಮಾಡಿದ್ದೀರಾ ಅಂತ ಕೇಳ್ಬಿಟ್ವಿ. ಏನು ಸರ್ ಅದು? ಈಗ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಉಮೇದುವಾರಿಕೆ ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ ಅವ್ರು ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. ಅಲ್ಲಿ ಅವರ ಆಸ್ತಿಯ ವಿವರಗಳನ್ನು ಅವರು ಅದರಲ್ಲಿ ಅಡಕ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರ ತಂದೆಯವರು ಇವರ ಅಣ್ಣ ಸೂರಜ್ಜು ಮತ್ತು ಪ್ರಜ್ವಲ್ ಇಬ್ಬರಿಗೂ ಸೇರಿ ಒಂದು ಸೈಟನ್ನು ಗಿಫ್ಟ್ ಮಾಡ್ತಾರೆ. ಅವರು ಗಿಫ್ಟ್ ಆದ ನಂತರ ಆ ಸೈಟನ್ನು ಇವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ ಸೈಟಿಗೆ ಸುಮಾರು 14,66,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತಂದರೆ, ಇನ್ವೆಸ್ಟ್ಮೆಂಟ್ ಮೀನ್ ಅಂತಲೇ ಸೈಟನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಡೆವಲಪ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿದೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ಕನ್ವೆನ್ಷನ್ ಹಾಲ್ ಕೂಡ ಕಟ್ತಾರೆ. ಅಲ್ಲಿ ದೊಡ್ಡದು ಚೆನ್ನಂಬಿಕಾ ಕನ್ವೆನ್ಷನ್ ಹಾಲ್ ಅಂತ ಒಂದು ಕನ್ವೆನ್ಷನ್ ಹಾಲ್ ಕೂಡ ಕಟ್ತಾರೆ. ಅಲ್ಲಿ ಇವರು ತಮ್ಮ ಆಕ್ಯುಪೇಷನ್ ಮತ್ತು ಪ್ರೊಫೆಷನಲ್ ಆಕ್ಯುಪೇಷನ್ ಅಂತ ಇವರು ವೃತ್ತಿ ಏನು ಅಂತಂದರೆ ಚೆನ್ನಂಬಿಕಾ ಕನ್ವೆನ್ಷನ್ ಹಾಲ್ ಪಾರ್ಟ್ನರ್ ಅಂತ ತೋರಿಸ್ಕೊತಾರೆ. ಅಲ್ಲಿಗೆ ಅಕ್ಸೆಪ್ಟ್ ಇವರೇ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಕಾಲಮ್ ಇದೆಯಲ್ಲ, ನಿನ್ನ ವಾಣಿಜ್ಯ ತೆರಿಗೆ ವಾಣಿಜ್ಯಗೆ ಸಂಬಂಧಪಟ್ಟಂಥ ಕಾಲಮಲ್ಲಿ ನೀನು ತೋರಿಸ್ಕೋಬೇಕು. ಅವರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಅದರಲ್ಲಿ ಇವರು ಮೈಸೂರಿನ ಕುವೆಂಪು ನಗರದ ಒಂದೇ ಒಂದು ಪ್ರಾಪರ್ಟಿ ತೋರಿಸ್ಕೋತಾರೆ. ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಇದೆ ಅಂತ ಹೇಳಿ ಎಲ್ಲೂ ಕೂಡ ಚೆನ್ನಂಬಿಕಾ ಕನ್ವೆನ್ಷನ್ ಹಾಲ್ ಇದೆ, ಅದನ್ನು ಸಂಪಾದನೆ ಮಾಡ್ತಿದ್ದೀವಿ ನಾವಲ್ಲಿ. ಅದು ಶಾದಿ ಕಲ್ಯಾಣ ಮಂಟಪ ಅಂತೇಳಿ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದು ಸುಮಾರು 6 ಕೋಟಿ ರೂಪಾಯಿ ಬೆಲೆ ಬಾಳೋಂಥ ಒಂದು ಬಿಲ್ಡಿಂಗ್. ಇದು ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಸೆಕ್ಷನ್ 33A ಏನು ಹೇಳ್ತದೆ ಅಂತಂದ್ರಲ್ಲಿ ಈ ಥರ ಫಾಲ್ಸ್ ಅಫಿಡೇವಿಟನ್ನು ಚುನಾವಣಾಧಿಕಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ಅದು ಪ್ರೂವ್ ಆಯಿತು ಅಂತಂದರೆ ಆತನಿಗೆ 6 ತಿಂಗಳಿಂದ 3 ವರ್ಷದ ತನಕ ಜೈಲು ಶಿಕ್ಷೆ ಆಗ್ತದೆ ಇಲ್ಲಿ, ವಿತ್ ದಂಡ ಆಗ್ತದೆ. ಮತ್ತು ಮೊದಲು ಇವ್ನು ಡಿಸ್ಕ್ವಾಲಿಫೈ ಆಗ್ತಾನೆ. ಈಗ ಏನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟು ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚು ಅಂದರೆ ಸಂವಿಧಾನ ಪೀಠ ಒಂದು ಆದೇಶವನ್ನು ಮಾಡಿದೆ. ಇಲ್ಲಿ ಚುನಾವಣಾ ಆಯೋಗಕ್ಕೆ ನಾಮಿನೇಷನ್ ಫೈಲ್ ಮಾಡಿದಾಗ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರಿಜೆಕ್ಟ್ ಮಾಡೋಕ್ಕೆ ಮಾತ್ರ ಪವರ್ಸ್ ಇದೆ. ಅದರಲ್ಲಿ ಸೆಕ್ಷನ್ 125A ಇಲ್ಲಿ ಏನಾಗಿದೆ ಅಂದರೆ ಆ ಅಧಿಕಾರನ ವಿಡ್ರಾ ಮಾಡಿದೆ. ಅದು ವಿಡ್ರಾ ಮಾಡಿಕೊಂಡು ಕೋರ್ಟಿಗೆ ಪವರ್ಸ್ ಇದೆ ಅಲ್ಲಿಗೆ. ಅದು ಈಗ ಈ ಸಂದರ್ಭದಲ್ಲಿ ನಾನು ಈಗ ಚುನಾವಣಾ ಆಯೋಗಕ್ಕೆ ಲೆಟರ್ ಕೊಟ್ಟಿದ್ದೀನಿ. ಅಲ್ಲಿ ಅವರು ಇವ್ರನ್ನ ಡಿಸ್ಕ್ವಾಲಿಫೈ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ಅಲ್ಲಿ ಇವರು ನನಗೊಂದು ಎಂಡಸ್ಮೆಂಟ್ ಕೊಡ್ತಾರೆ. ಎಂಡಸ್ಮೆಂಟಲ್ಲಿ ಏನು ಕೊಡ್ತಾರೆ ಅಂತಂದಲ್ಲಿ ಈ ಅಫೆನ್ಸ್ ಪ್ರೂವ್ ಆಗಿದೆ, ಇಲ್ಲಿ ಇವ್ರು ಈ ಥರ ತಪ್ಪು ಎಸಗಿದ್ದಾರೆ ಅಂತಂತೇಳಿ ಇವರ ಎಲ್ಲ ಪ್ರಮಾಣ ಪತ್ರವನ್ನು ಮತ್ತು ಕೊಟ್ಟಿರೋ ದಾಖಲಾತಿಗಳನ್ನು ನಮ್ಗೆ ದೃಢೀಕರಿಸಿ ನಮಗೆ ಕೊಡ್ತಾರೆ. ಅಲ್ಲಿ ಆಮೇಲೆ ಹೈಕೋರ್ಟ್ ಕಾಲ್ ಫಾರ್ ಎಲ್ಸಿಆರ್ ಮಾಡಿದ್ರೆ ಕಾಲ್ ಫಾರ್ ರೆಕಾರ್ಡ್ ಮಾಡಿದಾಗ ಅಲ್ಲಿ ಹೈಕೋರ್ಟ್ ಕೂಡ ಇವರು ವಿಟ್ನೆಸ್ ಸಾಕ್ಷಿದಾರರಾಗಿ ದಾಖಲಾತಿಗಳನ್ನು ಕೊಡಬೇಕಾಗ್ತದೆ, ಕೊಡ್ತಾರೆ. ಅಲ್ಲಿ ಸೊ ಕೋರ್ಟ್ ಏನಾಗ್ತದೆ ಅಂತಂದ್ರಲ್ಲಿ
ಇನ್ವೆಸ್ಟಿಗೇಷನ್ ಆಫೀಸರೇ ಚುನಾವಣಾ ಆಯೋಗದವರು ತಪ್ಪ ಸರಿ ಅಂತೇಳಿ ಚುನಾವಣಾ ಆಯೋಗದಾಗ ಏನು ತನ್ನ ದಾಖಲೆ ಕೊಡ್ತಾರೆ ಅದ್ರ ಮೇಲೆ ಇವನು ಪ್ರಜ್ವಲ್ ರೇವಣ್ಣವರು ಡಿಸ್ಕ್ವಾಲಿಫೈ ಆಗ್ತಾರೆ, ಕೋರ್ಟು ಡಿಸ್ಕ್ವಾಲಿಫೈ ಮಾಡ್ತಾರೆ. ಈಗ ಈ ಹಿಂದೆ ಎಲ್ಲಾದರೂ ಈ ರೀತಿ ಪ್ರಕರಣಗಳಾಗಿದೆಯಾ, ಡಿಸ್ಕ್ವಾಲಿಫೈ ಆಗಿರೋ ಉದಾಹರಣೆಗಳೇನಾದರೂ ಇದೆಯಾ ಅಂತ? ಈಗ ಹರಿಯಾಣದ ಒಂದು ಬೆಂಚ್ ಆಗಿದೆ, ಹರಿಯಾಣದಲ್ಲಿ ಒಂದು ಕೇಸ್ ಜಡ್ಜ್ಮೆಂಟ್ ಆಗಿದೆ. ನಮಗೆಲ್ಲ ಸ್ಪಷ್ಟ ಗೊತ್ತಿರೋಂಥದ್ದು ಜಯಶಾಂತ ಶ್ರೀರಾಮುಲು ಅವರ ತಂಗಿ ಇದು ಒಂದು ಡಿಸ್ಕ್ವಾಲಿಫೈಲಿ ಆ ಡಿಸ್ಕ್ವಾಲಿಫೈ ಕೋರ್ಟ್ ಮಾಡ್ಬೋದು ಅನ್ನೋದನ್ನು ಅದರಲ್ಲಿ ಸ್ಪಷ್ಟ ಕಾಣಿಕೆ ಇಲ್ಲಿ. ಈಗ ನಿಮ್ಮ ಮುಂದಿನ ಹೋರಾಟ ಏನು ಸರ್? ಮುಂದೆ ಈಗ ಒಂದು ವೇಳೆ ನಿಮಗೆ ಇದರಲ್ಲಿ ನ್ಯಾಯ ಸಿಗಲಿಲ್ಲ ಅನ್ನೋದೇ ಆದರೆ ನಿಮ್ಮ ಮುಂದಿನ ಹೋರಾಟದ ಹಾದಿ ಯಾವ ರೀತಿ ಇರುತ್ತೆ ಅಂತ? ಸರ್, ನನಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನನಗೆ ಅಲ್ಲಿ ಚುನಾವಣಾ ಆಯೋಗವ್ರು ಮಾಡ್ಬೋದು, ಮಾಡದೇ ಇರ್ಬೋದು ಅಲ್ಲಿ. ಆದರೆ ನ್ಯಾಯಾಲಯ ಭಾಳ ಅತಿ ಕಮ್ಮಿ ಅವಧಿಯಲ್ಲಿ ತೀರ್ಪು ಹೊರಗೆ ಬೀಳ್ತದೆ ಅನ್ನೋ ನಂಬಿಕೆ ಮತ್ತು ವಿಶ್ವಾಸ ಇದೆ ಅಲ್ಲಿ. ಇದು ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡ ಅವರು ಹೇಳ್ತಕ್ಕಂಥ ಮಾತು. ಏನು ನ್ಯಾಯಾಲಯದ ಮೊರೆ ಹೋಗಿದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ನನಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಸ್ವಾಗತ, ಅಮೋಘ್ ನ್ಯೂಸ್ ಹಾಸನ್. ಬಸವಪಟ್ಟಣದ ಒಬ್ಬ ಇಂಜಿನಿಯರ್ ಸತ್ತ. ರೇವಣ್ಣ ಮಾನ ಮರ್ಯಾದೆ ಇದ್ರೆ ಆತ ಯಾಕೆ ಸತ್ತ, ಯಾರು ಸಾಯಿಸಿದ್ರು ಅಂತ ಅವನು ಆತ್ಮಾವಲೋಕನ ಮಾಡಿಕೊಂಡು ಹೇಳಲಿ ಅಂತ ಸಚಿವ ರೇವಣ್ಣಗೆ ಬಿಜೆಪಿ ಅಭ್ಯರ್ಥಿ ಎ ಮಂಜು ಸವಾಲು ಹಾಕಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಸಚಿವ ಎಚ್ ಡಿ ರೇವಣ್ಣ ಹತಾಶರಾಗಿ ನನ್ನನ್ನು ಬೆಂಗಳೂರು ಡಾನ್ ಎಂದಿದ್ದಾರೆ. ಅವರ ತಂದೆ ದೇವೇಗೌಡರು ಸೋತು ಮನೆಯಲ್ಲಿದ್ದಾಗ ನನ್ನ ಸಹಕಾರದಿಂದಾಗಿದ್ರು. ಆಗ ನಾನು ಡಾನ್ ಎಂದು ಗೊತ್ತಿರಲಿಲ್ವಾ. ರೇವಣ್ಣಗೆ ಡಾನ್ ಅನ್ನೋ ಪದ ಗೊತ್ತಿಲ್ಲ. ಡಾನ್ ಅಂದ್ರೆ ಕ್ರಿಮಿನಲ್ ಕೇಸ್ ಇರಬೇಕು, ರೌಡಿ ಶೀಟರ್ ಆಗಿರಬೇಕು. ನಾನು ಅವರ ಹಾಗೆ ರಣಹೇಡಿ ಅಲ್ಲ. ದೇವೇಗೌಡರ ಮನೆಯಲ್ಲಿ ಅವರ ಮೇಲೆ ಮಕ್ಕಳಿಂದ ಹಲ್ಲೆಯಾಗಿದೆ ಎಂದು ಪರೋಕ್ಷವಾಗಿ ಹೇಳಿದ ಎ ಮಂಜು, ಈ ಬಗ್ಗೆ ಸಂದರ್ಭ ಬಂದಾಗ ವಿಡಿಯೋ ಬಿಡುಗಡೆ ಮಾಡುವೆ ಎಂದರಲ್ಲದೆ, ರೇವಣ್ಣನನ್ನು ಡೈರಿ ಅಧ್ಯಕ್ಷನನ್ನಾಗಿ ಮಾಡಿದ್ದು ದೇವೇಗೌಡರಲ್ಲ, ನಾನು ಮಣ್ಣಿನ ಮಗ ಅಲ್ಲ, ನಾನು ರೈತರ ಮಗ ಎಂದು ತಿರುಗೇಟು ನೀಡಿದರು. ಪಾಪ ಹತಾಶರಾಗಿ ಇವರೊಬ್ಬ ಬೆಂಗಳೂರು ಡಾನು ಅಂತ ಹೇಳಿ ಮಾತಾಡಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಓದಿದೆ. ಬಹುಶಃ ರೇವಣ್ಣವ್ರಿಗೆ ಕೇಳ್ತೀನಿ, ಇದೇ ದೇವೇಗೌಡರು 91 ಇಸ್ವಿನಲ್ಲಿ ಏನೂ ಇಲ್ಲದೆ ಇದ್ದಾಗ, ಚುನಾವಣೆ ಸೋತು ಮನೇಲಿದ್ದಾಗ ನನ್ನನ್ನು ಸಂಪರ್ಕ ಮಾಡಿ ನಾನು ಹನುಮೇಗೌಡರು ಸಹಾಯದಿಂದ 3600 ಗೆದ್ರಲ್ಲ, ಅವಾಗ ಮಂಜು ಏನಾಗಿದ್ದ ಅಂತ ತಮಗೇನಾದ್ರು ಅರಿವಿದೆಯಾ? ಅವತ್ತು ನನ್ನ ಸಹಾಯ ಸಹಕಾರ ಹಾಸನ ಜಿಲ್ಲೆ, ಹಾಸನ ಟೌನು ಮತ್ತು ಹಾಸನ ತಾಲೂಕು ಮತ್ತು ಅರಕಲಗೂಡು ತಾಲೂಕು 10 ಹೆಚ್ಚು ಮಹತ್ವ ಕೊಡಿಸಿದ್ವಲ್ಲ, ಅವತ್ತು ಏ ಮಂಜು ಡಾನ್ ಅನ್ನೋದು ನಿಮಗೆ ಅನಿಸಿತ್ತಾ? ಅಥವಾ ಡಾನ್ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಪಿಕ್ಚರ್ ನೋಡಿರ್ತಾರೆ, ನಿಜವಾಗಿ ಡಾನ್ ಅಂದರೆ ಏನೋದು ಗೊತ್ತಿಲ್ಲ. ಒಬ್ಬ ಡಾನ್ ಅಂದರೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇರಬೇಕು. ಯಾವುದಾರ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಎ ಮಂಜು ಮೇಲೆ ಈ ರೌಡಿ ಶೀಟ್ರು ಈ ಥರ ಡಾನು ಅದು ಇದು ಅಂತ ಒಂದು ಕೇಸು ಹೇಳಿದರೆ ನಾನು ಬೆಳಗ್ಗೆಗೆ ನಾನೇ ಘೋಷಣೆ ಮಾಡಿಬಿಡ್ತೀನಿ ನಿವೃತ್ತಿಯಾಗಿ. ಅವ್ರ ಥರ ರಣಹೇಡಿಗಳಲ್ಲ ನಾನು. ಬಹುಶಃ ನನಗೆ ಗೊತ್ತದೆ ರೇವಣ್ಣವರು ಅವರ ಹಿನ್ನೆಲೆ ಏನಿದೆ ಗುಪ್ತವಾಗಿ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಬಸವಪಟ್ಟಣದ ಒಬ್ಬ ಇಂಜಿನಿಯರ್ ಸತ್ತೋದ. ಆ ರೇವಣ್ಣ ಮಾನ ಮರ್ಯಾದಿದ್ದರೆ ಯಾತಕ್ಕೆ ಸತ್ತ, ಯಾರು ಸಾಯಿಸಿದವರು ಅಂತ ಅವನ ಆತ್ಮಾಲೋಕ ಮಾಡ್ಕೊಂಡು ಅವ್ನು ಹೇಳಬೇಕು. ಇಂಜಿನಿಯರ್ ಯಾಕೆ ಸತ್ತರು, ಎಷ್ಟೆಷ್ಟು ಜನ ಇಂಜಿನಿಯರ್ ಸತ್ತವ್ರೆ, ಯಾರ್ಯಾರು ಹೆಂಗಸುಗಳಿಗೆ ತೊಂದರೆ ಆಗಿದೆ, ನಾನು ಇನ್ನೂ ಹೆಸರು ಹೇಳಲ್ಲ. ಇನ್ನು ತಿರ್ಗಾ ನಾಳೆ ಸಾಯಂಕಾಲ ಮಾಡಿದರೆ ಎಲ್ಲ ಬಿಚ್ಚಿಡ್ಬೇಕಾಯ್ತು. ಹಾಸನ ನಗರದಲ್ಲಿ ಮತ್ತೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಸಚಿವ ರೇವಣ್ಣ ಅವರ ಸೋದರ ಸಂಬಂಧಿ ಮನೆ ಮೇಲೆ ಹಾಗೂ ಅವರ ಆಪ್ತರ ಮನೆಗಳ ಮೇಲೆ ಒಟ್ಟು 6 ಕಡೆಗಳಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಮತದಾನಕ್ಕೂ ಮುನ್ನ ಮತದಾರರಿಗೆ ಹಂಚಲು ಸಂಗ್ರಹಿಸಿಟ್ಟಿದ್ದ ಹಣದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಸಮ್ಮಿಶ್ರ ಸರ್ಕಾರದ ಪ್ರಭಾವಿ ಸಚಿವರೆಂದೇ ಹೇಳಲಾಗುವ ಲೋಕೋಪಯೋಗಿ ಸಚಿವ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಡಿ ರೇವಣ್ಣ ಆಪ್ತರ ಮನೆಗಳ ಮೇಲೆ 6 ಕಡೆ ದಾಳಿ ನಡೆಸಲಾಗಿದೆ. ಗೋವಾ ಮತ್ತು ಕರ್ನಾಟಕದ ಜಂಟಿ ತನಿಖಾ ತಂಡ ಏಕಕಾಲಕ್ಕೆ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್, ಹೊಳೆನರಸೀಪುರದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಮನಹಳ್ಳಿ ಅನಂತಕುಮಾರ್, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಂಬಂಧಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರದನಹಳ್ಳಿಯ ಪಾಪಣ್ಣಿ, ರೇವಣ್ಣ ಆಪ್ತ ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಗುತ್ತಿಗೆದಾರ ಕಾರ್ಲೆ ಇಂದ್ರೇಶ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಪಟೇಲ್ ಶಿವರಾಮ್ ಅವರ ನಿವಾಸದ ಮೇಲೆ ದಾಳಿ ನಡೆದಿದೆ. ದಾಳಿ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೆಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಕೆಲವು ಕಾಮಗಾರಿಗಳು ಪೂರ್ಣಗೊಳ್ಳುವ ಮೊದಲೇ ಗುತ್ತಿಗೆದಾರರಿಗೆ ಮುಂಗಡವಾಗಿಯೇ ಹಣ ಬಿಡುಗಡೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಇದಕ್ಕೂ ಮೊದಲೇ ಐಟಿ ಇಲಾಖೆ ದೇವೇಗೌಡರ ಕುಟುಂಬಕ್ಕೆ ಶಾಕ್ ನೀಡಿದೆ.
ಜೆಡಿಎಸ್ ಮುಖಂಡರ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆಯವರು ದಾಳಿ ನಡೆಸಿದ್ದರ ಬಗ್ಗೆ ಇನ್ನೆರಡು ದಿನ ಆದ ಬಳಿಕ ಪ್ರತಿಕ್ರಿಯೆ ಹಾಗೂ ಈ ಕುರಿತು ಮುಖ್ಯವಾದ ದಾಖಲೆಯೊಂದನ್ನು ಬಿಡುಗಡೆ ಮಾಡುತ್ತೇನೆ ಎಂದು ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಐಟಿ ದಾಳಿ ಬಗ್ಗೆ ನಾನು ಜಿಲ್ಲಾಧಿಕಾರಿಗೆ ಕರೆ ಮಾಡಿದ್ದೆ. ದೇಶದ ಹಣವನ್ನ ಲೂಟಿ ಮಾಡುತ್ತಿದ್ರೆ ಅಂತಹವರನ್ನ ಹಿಡಿಯಲಿ. ಐಟಿ ದಾಳಿ ಬಗ್ಗೆ ಇನ್ನೆರಡು ದಿನ ಆದ್ಮೇಲೆ ಮಾತನಾಡುತ್ತೇನೆ, ಈಗ ಬೇಡ. ನ್ಯಾಯಯುತವಾಗಿ ಐಟಿಯವರು ಕೆಲಸ ಮಾಡಲಿ, ಇದ್ರೆ ತಗೊಂಡು ಹೋಗ್ಲಿ. ಇದು ಬಿಜೆಪಿಗೆ ಅಂತ್ಯಕಾಲ. ದೇವೇಗೌಡರಿಗೆ ಯಾರೆಲ್ಲ ತೊಂದರೆ ಕೊಟ್ಟಿದ್ದಾರೆಯೋ ಅವರು ಯಾರೂ ಉಳಿದಿಲ್ಲ. ದಾಳಿಯ ಇನ್ನು ಕೆಲವು ಗುಟ್ಟಿನ ವಿಚಾರವನ್ನ 2 ದಿನ ಆದ್ಮೇಲೆ ಹೇಳ್ತೀನಿ ಎಂದ ಅವರು, ನಿನ್ನೆ ಹೊಳೆನರಸೀಪುರದಲ್ಲಿ ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು. ಯಾರು ದಾಳಿ ಮಾಡಿದ್ರೋ ಗೊತ್ತಿಲ್ಲ. ಹಾಸ್ಟೆಲ್ನಲ್ಲಿ ಅಕ್ಕಿ ಮೂಟೆಗಳನ್ನ ಹುಡುಕಿದ್ರು. ಏನಾದ್ರೂ ಸಿಕ್ಕಿದ್ರೆ ತಗೊಂಡು ಹೋಗಲಿ. ಮೊನ್ನೆ ಹಾಸನದ ರಿಂಗ್ ರೋಡ್ನಲ್ಲಿ 7 ಕೋಟಿ ರೂಪಾಯಿ ಹಣ ಬಿಜೆಪಿಗೆ ಹೋಗಿದೆ. ಐಟಿ ಇದೆ, ಆದರೂ ಹಣ ಹೋಗಿದೆ. ಅರ್ಕಲ್ಗೂಡಿಗೆ ಹಣ ಹೋಗ್ತಿದೆ ಎಂದು ನಾನು ದೂರು ಕೊಟ್ಟಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ ಸಚಿವರು, ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ 3-4 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಎಂದು ಸೆಂಟ್ರಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಅದಕ್ಕಾಗಿ ಬಿಜೆಪಿಯವರು ತೊಂದರೆ ಕೊಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈಗ ಇಷ್ಟು ಕೆಳಮಟ್ಟದ ರಾಜಕಾರಣ ಇನ್ನೂ ಕೆಲಸ ಮಾಡಬೇಕಾಗತ್ತೆ. ನಾನು ಜಿಲ್ಲಾಧಿಕಾರಿಗಳೇ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಹೇಳೋದಿಷ್ಟೇ. ನಾನು ಬೆಳಗ್ಗೆ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಮಾತಾಡಿದೆ, ಸ್ವಾಮಿ ಇವೆಲ್ಲದಕ್ಕಿಂತ ಆ ವಿರೋಧ ಪಕ್ಷದವ್ರನ್ನೆಲ್ಲ ಈ ಪೊಲೀಸ್ನವ್ರಿಗೆ ಐಟಿಯರಿಗೆ ಹೇಳ್ಬಿಟ್ಟು ಕೂಡಾಕ್ಬಿಡಿ, ಓಟ್ ಇಬ್ಬರೇ ಮಾಡಿಸ್ಕೊಳ್ಳಿ. ಯಾರು ಇವರವ್ರು ಇದ್ದರೆ ಹಿಡ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ಏನಾರು ಕೇಂದ್ರ ಇದ್ದದ್ದು ದೇಶದ ಹಣನೇನಾರು ಲೂಟಿ ಮಾಡ್ತಾಯಿದ್ರೆ ಹಿಡ್ಕೊಂಡು ಅವ್ರ ಮೇಲೆ ಪನಿಷ್ಮೆಂಟ್ ಮಾಡಿ, ನಾನೇನು ಬೇಡ ಅಂತೀನೇನ್ರಿ. ಯಾವ ರೀತಿ ಸುಳ್ಳುಗಳು ಕೇಸ್ ಆಗ್ತಾಯಿದ್ದಾರೆ ಅಂದರೆ ಐಟಿಯವರು ಇನ್ನೊಂದು 2 ದಿನ ಬಿಟ್ಟು ಹೇಳ್ತೀನಿ, ಇವತ್ತು ಹೇಳಲ್ಲ, ನಾಳೆ ನಾಡ್ದು 2 ದಿನ ಚುನಾವಣೆ ಇದೆಯಲ್ರಿ, ನಾಚಿಕೆ ಆಗಬೇಕಾಗತ್ತೆ. ನಮ್ಮನೆಯವರು ಸರ್ ಅವ್ರ ಮನೆ ದುಡ್ಡು ಐತೆ. ಮೊನ್ನೆ ಹಾಸನ ರಿಂಗ್ ರೋಡಲ್ಲಿ 7 ಕೋಟಿ ದುಡ್ಡು ಹೋಗಿದೆ ಬಿ ಜೆ ಪಿದು. ಐಟಿಯರು ಎಲ್ಲ ಹಾಲ್ ಕಣ್ಣು ಮುಚ್ಕೊಂಡು ಕೂತವ್ರೆ. 7 ಕೋಟಿ ದುಡ್ಡು ಹೋಗಿರೋದು ಹಾಸನ ರಿಂಗ್ ರೋಡಲ್ಲೇ. ಯಾರು ಅಭ್ಯರ್ಥಿ ಮನೆ ನನಗೇನು ನೆನ್ನೆ ಮೆಸೇಜ್ ಬಂದು ನಾನು ಇದನ್ನು ಕೊಟ್ಟಿದ್ದೀನಿ, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅಂತ. ಏನು ಕ್ರಮ ಕೈಗೊಳ್ತಾರೆ? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಈ ಬಾರಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಪ್ರಿಯಾಂಕ ಮೇರಿ ಫ್ರಾನ್ಸಿಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 2235 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 16,51,999 ಮತದಾರರಿದ್ದಾರೆ. ಶಾಂತಿಯುತ ಚುನಾವಣೆಗಾಗಿ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚಿಸಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮತಗಟ್ಟೆಗೆ ನಿಯೋಜನೆಗೊಂಡಿರುವ 8,734 ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ. 237 ಸೆಕ್ಟರ್ ಅಧಿಕಾರಿಗಳನ್ನು ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ವಿವರಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಮುಂದಿನ 24 ಗಂಟೆಗಳ ಕಾಲ ಫ್ಲೈಯಿಂಗ್ ಸ್ಕ್ವಾಡ್ ಕಾರ್ಯನಿರ್ವಹಿಸಲಿದೆ. ಗಡಿ ಮತ್ತು ಆಯಕಟ್ಟಿನ ಪ್ರದೇಶಗಳಲ್ಲಿನ ಚೆಕ್ಪೋಸ್ಟ್ಗಳಲ್ಲಿ ಸೂಕ್ತ ತಪಾಸಣೆ ನಡೆಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಸೆಂಟ್ರಲ್ ಪ್ಯಾರಾ ಮಿಲಿಟರಿ ಫೋರ್ಸ್ ಸೇರಿದಂತೆ ಒಟ್ಟು 2881 ಪೊಲೀಸ್ ಹಾಗೂ ಹೋಂಗಾರ್ಡ್ಸ್ಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು. 18ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ವಿಧಾನಸಭಾ ಕ್ಷೇತ್ರ ಸೇರಿದೆ. ಒಟ್ಟಾರೆ 8 ವಿಧಾನಸಭಾ ಕ್ಷೇತ್ರಗಳು. ಇದರಲ್ಲಿ 2235 ಮತಗಟ್ಟೆಗಳು ಮತ್ತು 16,51,999 ಮತದಾರರು. ನಮಗೆ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ಜನ ಸಹಾಯಕ ಚುನಾವಣಾಧಿಕಾರಿಗಳಿದ್ದಾರೆ. ಸೊ ಅದಾದ ಅಸೆಂಬ್ಲಿ ಸೆಗ್ಮೆಂಟ್ಸ್ನಲ್ಲಿರುವ ಕೆಲಸಗಳೆಲ್ಲ ಸಹಾಯಕ ಚುನಾವಣಾಧಿಕಾರಿಗಳ ಮುಖಾಂತರ ನಿರ್ವಹಿಸ್ತಾ ಇದ್ದೀವಿ. ಇತಿಹಾಸ ಪ್ರಸಿದ್ಧ ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ಬ್ರಹ್ಮ ರಥೋತ್ಸವ ಭಕ್ತಿಯ ಪ್ರತೀಕವಾಗಿ ಸಹಸ್ರಾರು ಭಕ್ತರು ವಿದೇಶಿ ಪ್ರವಾಸಿಗರ ಸಮ್ಮುಖದಲ್ಲಿ ವಿಧಿವತ್ತಾಗಿ ವಿಜೃಂಭಣೆಯಿಂದ ನೆರವೇರಿತು. ಮುಂಜಾನೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಚೆಲುವ ಚೆನ್ನಿಗನಿಗೆ ವಿಶೇಷ ಪೂಜೆ ಸಲ್ಲಿಕೆಯಾದ ನಂತರ ದೇವಸ್ಥಾನದ ನವರಂಗದಲ್ಲಿ ಉತ್ಸವಕ್ಕೆ ಸಜ್ಜುಗೊಳಿಸಿದ್ದ ಚೆಲುವ ಚೆನ್ನಿಗ ರಂಗನಾಯಕಿ ಹಾಗೂ ಸೌಮ್ಯನಾಯಕಿ ಮೂರ್ತಿಗಳಿಗೆ ವಿಶೇಷ ಪೂಜೆ ಮತ್ತು ಯಾತ್ರಾದಾನ ಕಾರ್ಯಕ್ರಮ, ಕೃಷ್ಣ ಗಂಧೋತ್ಸವ ಕಾರ್ಯಕ್ರಮವನ್ನು ನಡೆಸಿದ ನಂತರ ಸ್ಥಳೀಯ ವಿಪ್ರಬಂಧುಗಳು ದೇವಸ್ಥಾನದ ಅಷ್ಟಬೀದಿಗಳಲ್ಲಿ ವೇದಘೋಷ ಮತ್ತು ಗೋವಿಂದ ನಾಮಸ್ಮರಣೆಯಲ್ಲಿ ಕೈಯಡ್ಡೆಯಲ್ಲಿ ಉತ್ಸವವನ್ನು ನಡೆಸಿದರು. ಅನಂತರ ಕೇಸರಿ ಮಂಟಪದಲ್ಲಿ ದೇವರನ್ನು ಸ್ಥಾಪನೆ ಮಾಡಿ ಮುಂದೆ ಸ್ಥಾಪನೆ ಮಾಡಿದ್ದ ಬಾಳೆಕಂಬವನ್ನು ಕಡಿದು ಬಲಿ ಪ್ರದಾನ ಕಾರ್ಯ ನಡೆಸಿದ ನಂತರ ರಥದಲ್ಲಿ ದೇವರನ್ನು ಸ್ಥಾಪನೆಗೊಳಿಸಿ ವಿಶೇಷ ಪೂಜೆ ನಡೆಸಿದ ನಂತರ ರಥ ಎಳೆಯುವ ವಿಧಿವಿಧಾನ ಕಾರ್ಯವನ್ನು ನಡೆಸಲಾಯಿತು.
ವೇದಘೋಷಗಳ ನಡುವೆ ರಥ ಎಳೆಯುವ ಕಾರ್ಯಕ್ಕೆ ಮೈಸೂರು ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ದೇವಾಲಯದ ಕಾರ್ಯನಿರ್ವಾಹಕ ಆರ್ ವಿದ್ಯಾಲತಾ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ವೈಟಿ ದಾಮೋದರ್, ಸದಸ್ಯ ಬಿಎಂ ರವೀಶ್ ಇನ್ನಿತರರಿಂದ ಚಾಲನೆ ನೀಡಲಾಯಿತು. ನಾವೆಲ್ಲರೂ ಒಂದೇ ಎಂಬ ಸಂದೇಶ ಸಾರುವ ಹಾಗೂ ಚೆನ್ನಕೇಶವ ಎಲ್ಲರಿಗೂ ಒಳತಿ ಮಾಡಲಿ ಎಂದು ನಗೇನಹಳ್ಳಿಯ ಸೈಯದ್ ಸಜ್ಜಾದ್ ಬಾಷಾ ಖಾದ್ರಿ ಕುರಾನ್ ಪಠಿಸಿದರು. ಇಷ್ಟೆಲ್ಲ ಆಗುತ್ತಿದ್ದಂತೆ ಬಾನಂಗಳದಲ್ಲಿ ವಿಷ್ಣು ವಾಹನ ಗರುಡ ಪ್ರದಕ್ಷಿಣೆ ಹಾಕುತ್ತಿದ್ದಂತೆ ಗಣ್ಯರು ಪೂಜೆ ಸಲ್ಲಿಸಿದ ಬಳಿಕ ಭಕ್ತರ ಹರ್ಷೋದ್ಗಾರದೊಂದಿಗೆ ರಥ ಮುಂದೆ ಸಾಗಿತು. ಸುಡುವ ಬಿಸಿಲು ಲೆಕ್ಕಿಸದೆ ರಾಜ್ಯದ ನಾನಾ ಭಾಗಗಳಿಂದ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ನೆರೆದಿದ್ದ ಭಕ್ತಗಣದ ಹರ್ಷೋದ್ಗಾರದ ನಡುವೆ ರಥಕ್ಕೆ ಹೂ, ದವನ, ಬಾಳೆಹಣ್ಣು ಹಾಗೂ ಕರಿಮೆಣಸು ತೂರಿ ತಮ್ಮ ಭಕ್ತಿ ಹಾಗೂ ಹರಕೆ ಸಮರ್ಪಿಸಿದ್ರು. ದೇವಾಲಯದ ಕೈಕಾರ್ಯಗಳನ್ನು ಕೃಷ್ಣಸ್ವಾಮಿ ಭಟ್ಟರು ಹಾಗೂ ಶ್ರೀನಿವಾಸ ಭಟ್ಟರು ನೆರವೇರಿಸಿದರು. ಇವರ ಮಹಾರಾಜರು, ಮೈಸೂರಿನ ಮಹಾರಾಜರು ಅಂದು ಆ ಒಂದು ಉದ್ಘಾಟನೆಗೆ ದಯಮಾಡಿದ್ದರು. ನಮ್ಮ ವಿಶೇಷ ಅಂತ ಹೇಳಿದರೆ ಅದಕ್ಕಾಗಿ ನಾವು 50 ವರ್ಷದ ಕೊಡುಗೆಗಾಗಿ ಈ ಚಿನ್ನದ ಒಂದು ರಥಕ್ಕಾಗಿ ಹೊಸ ಕಲಶವನ್ನು ಅದಕ್ಕೆ ತೊಡಗಿಸಿರುತ್ತೇವೆ. ಪ್ರತಿಷ್ಠಾ ಕಾರ್ಯಗಳು ನಿನ್ನೆಯಿಂದಲೇ ಜರುಗಿ ನಿನ್ನೆ ರಾತ್ರಿ ಕಲಶಾರೋಹಣ ಆಗಿರುತ್ತದೆ. ಈ ದಿನದ ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಈಗಿನ ಮಹಾರಾಜರು ದಯಮಾಡುತ್ತಿರುವುದು ಬಹಳ ಒಂದು ಸುಸಂದರ್ಭವಾಗಿರುತ್ತದೆ. ಇನ್ನು ಈ ವೇಳೆ ವಿಶೇಷ ಪೂಜೆಗೆಂದು ಏಣಿ ಮೂಲಕ ರಥವನ್ನೇರಿದ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ರಥದಿಂದ ಕೆಳಗಿಳಿಯಲಾಗದೆ ಹರಸಾಹಸ ಪಟ್ಟ ಘಟನೆ ನಡೆಯಿತು. ವಿಶೇಷ ಪೂಜೆಗೆಂದು ರಥದ ಮೇಲೇರಿದ್ದ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ರಥದ ಮುಂದೆ ಬಂದು ಆಗ್ನೇಯ ಮೂಲೆಯಲ್ಲಿ ನಿಂತ ನಂತರ ರಥದಿಂದ ಕೆಳಗಿಳಿಯಲು ಹರಸಾಹಸ ಪಟ್ಟ ಘಟನೆ ನಡೆಯಿತು. ನೆರೆದಿದ್ದ ಸಹಸ್ರಾರು ಸಂಖ್ಯೆಯ ಜನ ನಕ್ಕು ರಥಕ್ಕೆ ಹೊಡೆಯಬೇಕಾದ ಬಾಳೆಹಣ್ಣನ್ನು ರೇವಣ್ಣನ ಮೇಲೆ ಪ್ರಯೋಗಿಸಿದ್ರು. ಇನ್ನು ಕೆಲವರು ಯಾಕಪ್ಪ ಬರ್ತಾರೆ ಈ ರಾಜಕೀಯ ವ್ಯಕ್ತಿಗಳು ಎಂದು ಹಿಡಿಶಾಪ ಹಾಕಿದ್ರು. ರಥದಿಂದ ಎಚ್.ಡಿ. ರೇವಣ್ಣ ಕೆಳಗಿಳಿದ ಬಳಿಕ ನೀತಿ ಸಮಿತಿ ಜಾರಿಯಲ್ಲಿದ್ದರೂ ಕೂಡ ಕ್ಯಾರೆ ಎನ್ನದ ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ನ ಕ್ಯಾಪ್ ಧರಿಸಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಜೈಕಾರ ಹಾಕಿದ್ರು. ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕುಟುಂಬ ರಾಜಕೀಯವನ್ನು ಅಂತ್ಯಗೊಳಿಸಲು ಮತದಾರರು ಮುಂದಾಗಬೇಕಾಗಿದೆ ಎಂದು ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಹೇಳಿದ್ದಾರೆ. ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ರೋಡ್ ಶೋ ಉದ್ದೇಶಿಸಿ ಮಾತನಾಡಿದ ಅವರು, ಜೆಡಿಎಸ್ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದೇನೆಂದು ಆರೋಪಿಸಿ ಜೆಡಿಎಸ್ ಪಕ್ಷದವರು ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ನನಗೆ ನೋಟಿಸ್ ನೀಡಿದ್ದು, ಇಂತಹ ಬೆದರಿಕೆಗೆ ನಾನು ಬಗ್ಗುವುದಿಲ್ಲ. ದೇವೇಗೌಡರ ಕುಟುಂಬ ರಾಜಕಾರಣದ ವಿರೋಧಿ ನಾನು. ರಾಜಕೀಯ ಭ್ರಷ್ಟಾಚಾರದಿಂದ ದೇವೇಗೌಡರ ಕುಟುಂಬ 30,000 ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದು, ಅದರ ಮುಂದಿನ ಯಜಮಾನ ಪ್ರಜ್ವಲ್ ರೇವಣ್ಣರಿಗೆ ನಾವು ಮತ ನೀಡಬಾರದು. ದೇಶಕ್ಕಾಗಿ ಹೋರಾಟ ನಡೆಸಿರುವ ಮೋದಿಗಾಗಿ ನಮ್ಮ ಮತ ನೀಡಬೇಕು. ಈ ಬಾರಿ ಜೆಡಿಎಸ್ ಬೆಂಬಲಿಸುವಂತೆ ನಮ್ಮ ತೋಟದ ಮನೆಗೆ ಮುಖಂಡರೊಬ್ಬರ ಮೂಲಕ ಸೂಟ್ಕೇಸ್ ಅನ್ನು ನನ್ನ ಮನೆಗೆ ಕಳುಹಿಸಿದ್ದು, ನಾನು ಅವರನ್ನು ಹಿಂದಿರುಗಿ ಕಳುಹಿಸಿದ್ದೇನೆ. ಹಿಂದೆ ಸೂಟ್ಕೇಸ್ ಕೊಟ್ಟು ಮುಂದೆ ಕತ್ತು ಹಿಸುಕುವ ದೇವೇಗೌಡ ಕುಟುಂಬದ ಕುತಂತ್ರಿ ಅನುಭವ ನಮಗೆ ತಿಳಿದಿದೆ ಎಂದರು. 20 ತಿಂಗಳು ಇರಂಗ ತೆಗೆದಾಕಿದ್ರಲ್ಲ, ಯಾಕ್ರಿ ತೆಗೆದ್ರಿ? ಸಕಲೇಶ್ವರ ಜನ ಕೇಳ್ಬೇಕು. ನೀವು ಕೊಟ್ಟಂತ ಅಧಿಕಾರ ನನಗೆ 60 ತಿಂಗಳಿಗೆ, ನೀವ್ ಯಾಕ್ರಿ ಯಡಿಯೂರಪ್ಪನ ಹತ್ರ 20 ತಿಂಗಳು ಇಟ್ಕೊಂಡು ನೀವು ಅಧಿಕಾರ ನಡೆಸಿ ಯಾಕ್ರಿ ಕಿತ್ತಾಕಿದ್ರಿ? ನೀವು ಮಾತ್ರ ಮಜಾ ಮಾಡ್ಕೊಂಡು ಅಧಿಕಾರ ನಡೆಸಿದ್ರಿ. ಯಡಿಯೂರಪ್ಪನಿಗೆ ಯಾಕೆ ಕೊಡ್ಲಿಲ್ಲ? ಯಡಿಯೂರಪ್ಪನಿಗೆ ಕೊಡ್ಲಿಲ್ಲ, ಪರಿಣಾಮ ಡಿಸಾಲ್ವ್ ಆಯ್ತು. ಸಕಲೇಶ್ವರ ತಾಲೂಕದ 20 ತಿಂಗಳು ಹೊರಟೋಯ್ತು. ಅದಾದ್ಮೇಲೆ ಮೀಸಲಾತಿ ಆಯ್ತು. ವಿಶ್ವನಾಥ್ ಒಕ್ಕಲಿಗ ಅಲ್ವಾ? ಪುಟ್ಟೇಗೌಡ ಒಕ್ಕಲಿಗ, ಜವರೇಗೌಡ ಒಕ್ಕಲಿಗ, ಕರಿಗೌಡ ಒಕ್ಕಲಿಗ, BL ಶಂಕರ್ ಒಕ್ಕಲಿಗ, ಒಬ್ಬ ಬೈರೇಗೌಡ, ಒಬ್ಬ ನಾಗೇಗೌಡ, ಒಬ್ಬ ಚಲುವರಾಯ ಸ್ವಾಮಿ, ಒಬ್ಬ ಬಾಲಕೃಷ್ಣ, ಇವರೆಲ್ಲ ಒಕ್ಕಲಿಗರು. ಇವನ್ನೆಲ್ಲನೂ ಸಮಾಧಿ ಮಾಡಿ ತೆಗೆದು ನೀವು ಈಗ 28 ವರ್ಷದ ಬಾಲಕ, ಅಲ್ಲಿ 27 ವರ್ಷದ ಬಾಲಕ, ಇಬ್ಬರು ಬಾಲಕರನ್ನ ತರ್ಲಿಕ್ಕೆ ಹೊರಟಿದಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಇದನ್ನ ನೀವು ಒಪ್ತೀರಾ? ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮುಖ್ಯ ರಸ್ತೆಯಲ್ಲಿ ರೋಡ್ ಶೋ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಿಗೆ ಬೃಹತ್ ಸೇಬಿನ ಹಾರ ಹಾಕಿ ಹೂವುಗಳನ್ನು ಮುಖಂಡರ ಮೇಲೆ ಎಸೆಯಲಾಯಿತು. ಈ ಸಂದರ್ಭದಲ್ಲಿ ಜನ ಸೇಬು ಹಣ್ಣನ್ನು ಪಡೆಯಲು ನೂಕುನುಗ್ಗಲು ನಡೆಸಿದ್ದರಿಂದ ಕೆಲಕಾಲ ಗೊಂದಲ ಉಂಟಾಯಿತು. ಈ ವೇಳೆ ಬಿಜೆಪಿ ಮುಖಂಡ ನಾರ್ವೆ ಸೋಮಶೇಖರ್, ಎಪಿಎಂಸಿ ಸದಸ್ಯ ಕ್ಯಾನಹಳ್ಳಿ ಸುರೇಶ್, ಮುಖಂಡ ಮಲ್ಲಿಕಾರ್ಜುನ್, ಉದ್ಯಮಿ ಉದಯಗೌಡ, ನಾರಾಯಣ ಆಳ್ವ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪರ್ವತಯ್ಯ ಮುಂತಾದವರಿದ್ದರು. ಲೋಕಸಭಾ ಚುನಾವಣಾ ಕರ್ತವ್ಯಕ್ಕೆ ಬಂದಿರುವ ಕೇಂದ್ರ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ, ಕೆಎಸ್ಆರ್ಪಿ ಹಾಗೂ ಸ್ಥಳೀಯ ಪೊಲೀಸರು ಸೋಮವಾರ ಅರ್ಕಲಗೂಡು ಪಟ್ಟಣದಲ್ಲಿ ಪಥಸಂಚಲನ ನಡೆಸಿದರು.
ಡಿವೈಎಸ್ಪಿ ನಟರಾಜ್ ನೇತೃತ್ವದಲ್ಲಿ ಪೊಲೀಸರು ಕೋಟೆಯಿಂದ ಪಥಸಂಚಲನ ಆರಂಭಿಸಿ ಪೇಟೆ ಮುಖ್ಯ ರಸ್ತೆ, ಸಂತೆಮಾಳ ಹಾಗೂ ಬೈಪಾಸ್ ರಸ್ತೆ ಮೂಲಕ ಸಾಗಿದ್ರು. ಪಥಸಂಚಲನದಲ್ಲಿ 60 ಮಂದಿ ಸಿಆರ್ಪಿಎಫ್ ಪಡೆ, 25 ಮಂದಿ ಬಿಎಸ್ಎಫ್, 15 ಮಂದಿ ಮಹಿಳಾ ಪೊಲೀಸ್ ಸಿಬ್ಬಂದಿ, 10 ಮಂದಿ ಸ್ಥಳೀಯ ಪೊಲೀಸರು ಹೆಜ್ಜೆ ಹಾಕಿದ್ರು. ಈ ವೇಳೆ ವೃತ್ತ ನಿರೀಕ್ಷಕ ದೀಪಕ್, ಪಿಎಸ್ಐ ಸುರೇಶ್ ಕಮಾಂಡರ್ಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ರು. ಅರ್ಕಲಗೂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 15 ಮತಗಟ್ಟೆಗಳಿದ್ದು ಏಪ್ರಿಲ್ 18ರಂದು ನಡೆಯುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಕೇಂದ್ರಗಳಿಗೆ ಸಕಲ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಎಸ್ ಮಂಜುನಾಥ್ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಮತದಾನ ಕೇಂದ್ರಗಳಿಗೆ ಕಲ್ಪಿಸುವ ಮೂಲಸೌಕರ್ಯಗಳನ್ನು ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿ, ಎಲ್ಲಾ 15 ವಾರ್ಡ್ಗಳಿಂದ ಒಟ್ಟು 13,140 ಮಂದಿ ಮತದಾರರು ಇದ್ದಾರೆ. ಇದರಲ್ಲಿ ವಿಶೇಷವಾಗಿ 46 ಮಂದಿ ವಿಕಲಚೇತನ ಮತದಾರರು ಸೇರಿದ್ದಾರೆ. ಜಿಲ್ಲಾ ಚುನಾವಣಾಧಿಕಾರಿ ಆದೇಶದ ಮೇರೆಗೆ ಪಟ್ಟಣ ಪಂಚಾಯಿತಿ ಅನುದಾನದಲ್ಲಿ ಮತದಾನ ಕೇಂದ್ರಗಳ ಕೊಠಡಿ ಬಾಗಿಲು, ಕಿಟಕಿ, ಶೌಚಾಲಯ, ಕುಡಿಯುವ ನೀರು, ಬೆಳಕಿನ ವ್ಯವಸ್ಥೆ ಸೇರಿದಂತೆ ಇತರೆ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ವಿಶೇಷವಾಗಿ ಅಂಗವಿಕಲರು ನಿರ್ಭಯದಿಂದ ಮತದಾನ ಮಾಡಲು ಅವರಿಗೆ ಬೇಕಾದ ವೀಲ್ಚೇರ್, ವಾಹನ ವ್ಯವಸ್ಥೆ, ಕರೆದುಕೊಂಡು ಬರುವ ಸಲುವಾಗಿ 15 ಮಂದಿ ಸಿಬ್ಬಂದಿಗಳನ್ನು ಸಹ ನೇಮಿಸಿಕೊಳ್ಳಲಾಗಿದೆ. ಈಗಾಗಲೇ ಪ್ರತಿ ವಾರ್ಡ್ಗಳಲ್ಲಿ ಮತದಾನದ ಜಾಗೃತಿ ನಡೆಸಲಾಗಿದೆ. 100% ಮತದಾನ ನಿರೀಕ್ಷಿಸಲಾಗಿದ್ದು ಯಾವುದೇ ಭಯವನ್ನು ಹೊಂದದೆ ವಿಕಲಚೇತನರು, ಸಾಮಾನ್ಯ ಮತದಾರರು ಕಡ್ಡಾಯವಾಗಿ ಏಪ್ರಿಲ್ 18ರಂದು ನಡೆಯುವ ಮತದಾನದಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ಪಟ್ಟಣ ಪಂಚಾಯಿತಿಯ ಮತಗಟ್ಟೆಗಳಲ್ಲಿ ಚುನಾವಣೆ ನಡೆಸಲು ಮೂಲಭೂತ ಸೌಕರ್ಯಗಳನ್ನು ಎಲ್ಲವನ್ನೂ ಸಹ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಹೇಳ್ಕೊತಾ ಇದ್ದೀನಿ. ಮತ್ತು 15 ಬೂತ್ಗಳಿದೆ. ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ 15 ಬೂತ್ಗಳಿದೆ. 15 ಬೂತ್ಗಳಿಗೂ ಸಹ ರ್ಯಾಂಪ್ ಇದೆ. ರ್ಯಾಂಪನ್ನು ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಎಲ್ಲಿ 15 ಬೂತ್ಗಳು ಸರ್ಕಾರಿ ಶಾಲೆಗಳಲ್ಲಿ ಕಿಟಕಿ ಮತ್ತು ಬಾಗಿಲು ಇಂಥವೆಲ್ಲ ಹೋಗಿತ್ತು, ಅದನ್ನೆಲ್ಲ ಸಹ ನಾವೀಗ ಆಲ್ರೆಡಿ ದುರಸ್ತಿ ಮಾಡಿಸಿದ್ದೀವಿ. ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 7ನೇ ತಾರೀಕು ಒಂದು ಸಭೆ ತಗೊಂಡು ನಮಗೆ ಇಂಥವನ್ನು ಮಾಡಬೇಕು ಅಂತ ಹೇಳಿದರು. ಹಂಗಾಗಿ ಪ್ರತಿ ಮತಗಟ್ಟೆಗಳಿಗೆ ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದರೆ ಬೂತ್ ಕನ್ನಡಿ ಕೊಡ್ತಾ ಇದ್ದೀವಿ ಈ ಸಲ. ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕಿ ನಿಂಗರಾಜು, ಶಶಿಕುಮಾರ್, ನಾಗಮ್ಮ, ನಾರಾಯಣಸ್ವಾಮಿ ಇತರೆ ಸಿಬ್ಬಂದಿಗಳು ಹಾಜರಿದ್ದರು. ಚನ್ನರಾಯಪಟ್ಟಣದ ಗಿರೀಶ್ ಪಿಯು ಕಾಲೇಜು ಮೊದಲ ವರ್ಷದ ಪಿಯು ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇದು ಮತ್ತಷ್ಟು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೇರಣೆಯಾಗಿದೆ ಎಂದು ಸಂಸ್ಥಾಪಕ ಸಿಎಸ್ ಪುಟ್ಟೇಗೌಡ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಗುರುಮರನಹಳ್ಳಿಯಲ್ಲಿನ ಗಿರೀಶ್ ಪಿಯು ಕಾಲೇಜಿನ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಶೈಕ್ಷಣಿಕ ವರ್ಷದ ಕಡೆ ಅವಧಿಯಲ್ಲಿ ದಾಖಲಾತಿ ಪ್ರಾರಂಭಿಸಿದ ಕಾರಣ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 42 ವಿದ್ಯಾರ್ಥಿಗಳು ದಾಖಲಾಗಿದ್ದು, ಅದರಲ್ಲೂ ಬೇರೆಲ್ಲ ಕಾಲೇಜುಗಳಲ್ಲಿ ಸುತ್ತಾಡಿ ಸೀಟು ಸಿಗದವರು ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಪಾಸಾದವರು ನಮ್ಮ ಕಾಲೇಜಿಗೆ ಬಂದು ದಾಖಲಾಗಿದ್ರು. ಗ್ರಾಮೀಣ ಭಾಗದ ಮಕ್ಕಳನ್ನು ಕಟ್ಟಿಕೊಂಡು ಅವರೆಲ್ಲರಿಂದ ಉತ್ತಮ ಸಾಧನೆ ಮಾಡಿಸಿದ್ದು ನಮ್ಮ ಬೋಧಕ ಸಿಬ್ಬಂದಿಯ ಶ್ರಮ. ಕಾಲೇಜು 98% ಫಲಿತಾಂಶ ದಾಖಲು ಮಾಡಿದೆ. ಇದರಲ್ಲಿ 7 ಮಂದಿ ಡಿಸ್ಟಿಂಕ್ಷನ್, 25 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ, ಮಿಕ್ಕವರೆಲ್ಲ ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇದು ತಮಗೆ ಬಹಳ ಖುಷಿ ತಂದಿರುವುದಾಗಿ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿಯೂ ಎಸ್ಎಸ್ಎಲ್ಸಿಯಲ್ಲಿ 90% ಹೆಚ್ಚು ಅಂಕ ಪಡೆದವರಿಗೆ ಉಚಿತ ಪ್ರವೇಶಾತಿ ಮತ್ತು ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ದಾಖಲಾತಿ ಮಾಡಿಕೊಳ್ಳುವ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳ ಏಳ್ಗೆಗೆ ಶ್ರಮಿಸುವುದಾಗಿ ತಿಳಿಸಿದರು. ಪ್ರಾರಂಭ ಮಾಡಿದ್ವು ಮತ್ತೆ ಈ ಕಳೆದ ಸಾಲದಿಂದ ಕೊನೆ ಕಾಲದಲ್ಲಿ ನಮಗೆ ಪರ್ಮಿಷನ್ ಸಿಕ್ತ ಅಡ್ಮಿಷನ್ಗೆ. ಇದಕ್ಕೊಂದು ಕೊನೆ ಮಕ್ಕಳು ಸಿಕ್ಕಿಲ್ಲ ಅಂತೇಳಿ ಫೇಲ್ ಆದ ಮಕ್ಕಳು ಅಡಿಷನಲ್ ಪಾಸ್ ಆಗ್ತಾರಲ್ಲ, ಆ ಥರದ ಮಕ್ಕಳನ್ನೂ ಕೂಡ ಕೆಲವ್ರನ್ನೆಲ್ಲ ಕರ್ಕೊಂಬಂದ್ವಿ. ಅವರು ಸ್ವಯಂ ನಾವೇ ಹೋಗಿ ಆ ಥರದ ಮಕ್ಕಳು ಪ್ಯೂರ್ಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಒಳ್ಳೆ, ನಾವು ಕೂಡ ಅನ್ಕೊಂಡಿರಲಿಲ್ಲ ಇಷ್ಟು ಬರುತ್ತೆ ಅಂತೇಳಿ. ನನಗೆ ತುಂಬ ಸಂತೋಷ ಆಯಿತು. ಒಂದು ಹುಡುಗಿ ಮಾತ್ರ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆ, ಇಲ್ಲದವರೆ 100 ಕಾಲೇಜು ಪಾಸಾಗಿ 10% ಬಂದಿರೋದು ರಾಜ್ಯದಲ್ಲಿ. ಅದೊಂದು ಪಾಸಾಗಿದ್ರೆ ನಮ್ಮದು ಕೂಡ ಅದರ ಸಾಲಿಗೆ ಸೇರ್ತಾ ಇತ್ತು. ಅದಾಗಲಿ ಸಂತೋಷ ಆಗದೇ ಇದ್ರೂ ಪರವಾಗಿಲ್ಲ, ಒಳ್ಳೆಯ ರಿಸಲ್ಟ್ ಆಶಾದಾಯಕವಾಗಿ ಬಂದಿದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಶ್ರೀನಿವಾಸನ್, ಕಾಲೇಜಿನ ಪ್ರಾಧ್ಯಾಪಕರಾದ ವೆಂಕಟೇಶ್, ಸ್ವಾತಿ, ವೇದಾವತಿ, ಶೈಲಾ, ಯೋಗೇಶ್, ಸೋಮಶೇಖರ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ನಾಮಿನೇಷನ್ ವೇಳೆ 6 ಕೋಟಿ ಆಸ್ತಿ ಮುಚ್ಚಿಟ್ರ ಮೈತ್ರಿ ಅಭ್ಯರ್ಥಿ, ಚುನಾವಣೆ ಬಳಿಕ ಡಿಸ್ಕ್ವಾಲಿಫೈ ಆಗ್ತಾರಾ ಪ್ರಜ್ವಲ್ ರೇವಣ್ಣ, ಚುನಾವಣಾ ಆಯೋಗಕ್ಕೆ ದೂರು ನೀಡಿದ ವಕೀಲ ದೇವರಾಜೇಗೌಡ. ಹತಾಶರಾಗಿ ನನ್ನನ್ನು ಬೆಂಗಳೂರು ಡಾನ್ ಎಂದಿದ್ದಾನೆ, ರೇವಣ್ಣಗೆ ಮಾನ ಮರ್ಯಾದೆ ಇದ್ರೆ ಬಸವಾಪಟ್ಟಣದ ಇಂಜಿನಿಯರ್ ಸಾಯಿಸಿದ್ದು ಯಾರು ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಸವಾಲ್. ಮತ್ತು ಸಚಿವ ರೇವಣ್ಣ ಆಪ್ತರ ಮನೆಗಳ ಮೇಲೆ ಮುಂದುವರೆದ ಐಟಿ ದಾಳಿ, ಈ ದಾಳಿ ಬಗ್ಗೆ ಇನ್ನೆರಡು ದಿನ ಮುಖ್ಯ ದಾಖಲೆ ರಿಲೀಸ್ ಮಾಡ್ತೀನಿ, ಬಿಜೆಪಿಯವರು ಹಣ ಸಾಗಿಸುತ್ತಿದ್ರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ರೇವಣ್ಣ ಆರೋಪ.
ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.